ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಆಯೋಗದ ಅನುದಾನ ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಗ್ರಿ ವೆಚ್ಚ ಬಿಡುಗಡೆ ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ಕರ್ನಾಟಕ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬರೆದ ಮನವಿ ಪತ್ರವನ್ನು ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರಿಗೆ ಸಲ್ಲಿಸಿದರು. 15ನೇ ಹಣಕಾಸಿನ ಹಾಗೂ ಉದ್ಯೋಗ ಖಾತ್ರಿಯ ಅನುದಾನ ಸೇರಿ ಸಾಮಗ್ರಿಗಳ ವೆಚ್ಚ ಬಿಡುಗಡೆ ಮಾಡದಿರುವ ಕಾರಣ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ಳುತ್ತಿವೆ. ಹೀಗಾಗಿ ಶೀಘ್ರವಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಎಲ್ಲಾ ಬೇಡಿಕೆಗಳು ಈಡೇರಿಸಬೇಕು ಅಂತ ಒತ್ತಾಯಿಸಿದರು. ವಿಧಾನ ಪರಿಷತ್ ಶಾಸಕ ಭೀಮರಾವ್ ಪಾಟೀಲ್ ಮಾತನಾಡಿ, ಗ್ರಾಮೀಣ ಭಾಗದ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಯೇ ದೇಶದ ನಿಜವಾದ ಅಭಿವೃದ್ಧಿ. ಹೀಗಾಗಿ ಸಂಬಂಧಿಸಿದ ಇಲಾಖೆ ಸಚಿವರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಶೀಘ್ರದಲ್ಲೇ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ಭರವಸೆಯನ್ನು ನೀಡಿದರು. ಲೇಟ್ ಆಯ್ತು ಬರ್ಲಕ್ಕ, ಇವತ್ತು ಕ್ವಶನ್ ಇತ್ತು. ಇವತ್ತು ಯುನಿವರೆಗೆ ಇರ್ತಿರೋದು ಗೊತ್ತಿತ್ತು. ಈ ಮಂತ್ ಚಿಂತನ ಎಲ್ಲಾ ಜಿಲ್ಲಾ ಮೊನ್ನೆ ನಮ್ಮ ಬಿಜಾಪುರದ ಸುನಿಲ್ ಗೌಡರು ಇವರು ಮಾಡ್ರಿ, ಇವರು ಆಕ್ಟಿವ್ ಫ್ಯಾಮಿಲಿ ಎಲ್ಲ ಪಾರ್ಟಿ ಬೇರೆ ಇರ್ಬೋದು, ಒಳ್ಳೆ ಸ್ನೇಹಿತರು ಸಂಬಂಧಿಕರು ಇದ್ರಾಗ ಯಾವುದು ಇದು ಇಲ್ಲ. ಎಲ್ಲರೂ ಬೀದರ್ ಪ್ಲೇಸು ಅದು ಎಲ್ಲ ಮಾಡ್ತಾರೆ, ಎಲ್ಲ ಮಾಡ್ಕೊಂತಾರೆ. ಅದಕ್ಕೂ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ.